ಬಾಗಲಕೋಟೆ ಸಂಘರ್ಷ 8 ಮುಸ್ಲಿಮರು ಅರೆಸ್ಟ್ ಆಗಿದ್ದಾರೆ. ಶಿವಾಜಿ ಜಯಂತಿ ಶೋಭಾಯಾತ್ರೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಇದೀಗ ಕಲ್ಲು ತೂರಿದಂತಹ 8 ಕಿಡಿಗೇಡಿಗಳನ್ನು ಬಂಧಿಸಿರುವಂಥದ್ದು. ಸಿಸಿ ಕ್ಯಾಮೆರಾ ಆಧರಿಸಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ತಂಜುಮ್, ತನ್ವೀರ್, ಮುಜ್ಜು, ಸದಾಮ್, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನಾ, ವಸೀಂಗೆ ಪೊಲೀಸ್ ಸಖತ್ತಾಗಿ ಡ್ರಿಲ್ ನಡೆಸ್ತಾ ಇದ್ದಾರೆ. ಸಿಸಿಟಿವಿ ಫುಟೇಜ್ನ ಆಧಾರದ ಮೇಲೆ ಇಷ್ಟೂ ಜನರನ್ನ ಬಂಧನ ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರಂತೆ. ಸಖತ್ತಾಗಿ ಮಸೀದಿ ಒಳಗಿಂದಲೇ ಕಲ್ಲು ಚಪ್ಪಲಿಯನ್ನ ತೂರಿದ್ದಾರೆ ಈ ಕಿಡಿಗೇಡಿಗಳು. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಪಪಾತ್ರಿಗೂ ಕೂಡ ಗಾಯಗಳಾಗಿದೆ ಆ ಕಲ್ಲು ತೂರಾಟದ ಮಧ್ಯೆ. ಎಸ್ಪಿಗೆ ಕಲ್ಲು ತೂರಾಟ ಮಾಡಿದ್ದು ನಮ್ಮ ಪೊಲೀಸರ ಮೇಲೆ, ಬೇರೆ ಯಾರ ಮೇಲೂ ಕಲ್ಲು ತೂರಾಟ ಆಗಿಲ್ಲ. ಎಸ್ಪಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಫೆಬ್ರವರಿ 24ರವರೆಗೆ ಬಾಗಲಕೋಟೆಯಲ್ಲಿ ನಿಷೇಧಾಜ್ಞೆ ಮುಂದುವರಿಕೆ ಆಗತ್ತೆ. 144 ಸೆಕ್ಷನ್ ಜಾರಿಯಾಗಿದೆ ಕೂಡ. ಬರೀ 5 ಗಂಟೆಗೆ ಪ್ರೊಸೆಷನ್ ನಡೆಯುವಾಗ ಏನು ಘಟನೆ ಆಯಿತು ಅದು ವಿಚಾರವಾಗಿ ನಾವು ಈಗಾಗಲೇ ಕ್ರೈಮ್ ನಂಬರ್ 14/2026 ಅಲ್ಲಿ ಕಾಲಮ್ 189 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 2, 191 ಸಬ್ ಕ್ಲಾಸ್ 3, 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮಟಲ್ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ 4:15-5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನಾ ನಡೆದಿದೆ. ಈ ಘಟನಾ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನಾ ಅಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ರು, ಕೆಲವು ಜನ ಹಿಂದೆ ಇದ್ರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದ್ರು. ಆದರೆ ಕೆಲವು ಜನ ಒಳಗೆ ಇದ್ರು. ಅಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದ್ರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ತೋರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಹೋಯಿತು. 2 ಕಮ್ಯುನಿಟಿ ಲೀಡರ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಈ ಘಟನೆ ಮುಗಿದ ನಂತರ ಮೆರವಣಿಗೆ ಪೀಸ್ಫುಲ್ ಆಗಿ ಮಸೀದಿ ಮುಂದೆಯಿಂದ ಹೋಯಿತು. ಯಾವುದು ಅನಾಹುತ ಘಟನೆ ಆಗಿಲ್ಲ. ಪ್ರೇಯರ್ ಕೂಡ ಪೀಸ್ಫುಲ್ ಆಗಿ ಮುಗೀತು. ಆದರೆ ನಾವು ಪ್ರಿಕಾಷನ್ ವಾಗಿ 163 BNS ಅಲ್ಲಿ ಏನು ನಿಷೇಧ ಆರ್ಡರ್ ಏನಿದೆ ಅದು ಜಾರಿ ಮಾಡಿ. ಬಾಗಲಕೋಟೆ ಸಂಘರ್ಷ ಸಿಡಿದೆದ್ದಿರುವಂತಹ ಹಿಂದೂ ಸಂಘಟನೆಗಳು ಶಿವಾಜಿ ಜಯಂತಿ ಶೋಭಾಯಾತ್ರೆ ಮೇಲೆ ಕಲ್ಲು ತೂರಾಟ ಕೇಸ್ ವಿಚಾರವಾಗಿ ಇದೀಗ ಹಿಂದೂ ಸಂಘಟನೆಗಳಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಳ ಕುದಿ ಹೆಚ್ಚಳವಾಗ್ತಾ ಇದೆ. ಕಿಲ್ಲಾಗಲ್ಲಿ ಅಂಬಾಭವಾನಿ ಮಂದಿರದಲ್ಲಿ ಹಿಂದೂ ಸಂಘಟನೆಗಳು ಸಭೆಯನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಬಿಜೆಪಿಯ ರಾಜ್ಯಸಭಾ ಸದಸ್ಯ ನಾರಾಯಣ ಸಭಾ ಭಾಂಡಗೆ ಭಾಗಿ ಕೂಡ ಆಗ್ತಾ ಇದ್ದಾರೆ. ತಕ್ಷಣವೇ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೂಡ. ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿ ಆ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒತ್ತಾಯಿಸಿದ್ರು. ಇದೀಗ
ಸಭೆಯನ್ನ ನಡೆಸಿಬಿಟ್ಟು ಕಿಲ್ಲಾಗಲ್ಲಿ ಅಂಬಾಭವಾನಿ ಮಂದಿರದಲ್ಲಿ ಸಭೆಯನ್ನ ನಡೆಸಿಬಿಟ್ಟು ಬಿಜೆಪಿಯ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಾಗೆ ಭಾಗಿಯಾಗಿರ್ತಾರೆ ಕೂಡ ಇವರು ಕೂಡ. ತಕ್ಷಣವೇ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಕೂಡ. ಈ ಮಸೀದಿಯ ಒಳಗಿಂದಲೇ ಕಲ್ಲು ಚಪ್ಪಲಿಯನ್ನ ತೂರಾಟ ಮಾಡಿದ್ದಾರೆ ಈ ಕಿಡಿಗೇಡಿಗಳು. ಬಾಗಲಕೋಟೆಯ ಸಂಘರ್ಷ ಹಿಂದೂ ಸಂಘಟನೆಗಳು ಸಿಡಿದೇಳ್ತಾ ಇದೆ. ತಕ್ಕ ಶಿಕ್ಷೆ ಆಗಬೇಕು, ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿಬಿಟ್ಟು. ಸೊ ಈ ಒಂದು ಸಂಘರ್ಷದಲ್ಲಿ SP ಅವ್ರಿಗೂ ಕೂಡ ಪೊಲೀಸರಿಗೂ ಕೂಡ ಕಲ್ಲು ತೂರಾಟ, ಅವ್ರ ಮೇಲೆ ಕಲ್ಲು ತೂರಾಟ ನಡೆದಿರುವಂಥದ್ದು, ಜೊತೆಗೆ ಗಾಯಗಳು ಕೂಡ ಆಗಿದೆ. ಸದ್ಯಕ್ಕೆ ಹಿಂದೂ ಸಂಘಟನೆಗಳು ಸಭೆಯನ್ನ ನಡೆಸಿ ತಕ್ಷಣವೇ ಕಠಿಣ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಬಾಗಲಕೋಟೆ ಸಂಘರ್ಷದಲ್ಲಿ ಆಗಿರುವಂತಹ ಒಂದು ವಿಚಾರ, ಈ ವಿಚಾರಕ್ಕೆ ಸಂಘರ್ಷ ಆಗೋದಕ್ಕೆ ಕಾರಣ ಕಲ್ಲು ತೂರಾಟ, ಜೊತೆಗೆ ಚಪ್ಪಲಿ ಕೂಡ ಎಸೆದಿದ್ದಾರೆ ಕಿಡಿಗೇಡಿಗಳು. ಮಸೀದಿಯ ಒಳಗಿಂದಾನೇ ನಿಂತ್ಕೊಂಡು ಶೋಭಾಯಾತ್ರೆ ನಡೀತಾ ಇರುತ್ತೆ. ಆ ಸಂದರ್ಭದಲ್ಲಿ ಕಿಡಿಗೇಡಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಬಿಟ್ಟು ಹಿಂದೂ ಸಂಘಟನೆಗಳು ಆಗ್ರಹಿಸ್ತಾ ಇದೆ. ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಶಿವಾಜಿ ಜಯಂತಿ ಶೋಭಾಯಾತ್ರೆಯ ಮೇಲೆ ಕಲ್ಲು ತೂರಾಟ ಮಾಡಿರುವಂತಹ ಕೇಸ್ ವಿಚಾರವಾಗಿ ಇದೀಗ 8 ಜನ ಕಿಡಿಗೇಡಿಗಳನ್ನು ಬಂಧಿಸಲಾಗಿದೆ. ತಂಜುಮ್, ತನ್ವೀರ್, ಮುಜ್ಜು, ಸಿದ್ದಾಮ್, ಫಯಾಜ್, ಸರ್ಫರಾಜ್, ರಿಯಾನ್, ಅಯಾನಾ, ವಸೀಂ ಇಷ್ಟೂ ಜನ ಕೂಡ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಸೊ ಇದೀಗ ಸದ್ಯಕ್ಕೆ ಪೊಲೀಸರು ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸಖತ್ತಾಗಿ ಡ್ರಿಲ್ ಕೂಡ ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಾಗಲಕೋಟೆ SP ಸಿದ್ಧಾರ್ಥ್ ಗೋಯಲ್ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ಪೊಲೀಸರ ಮೇಲೂ ಕೂಡ ಕಲ್ಲು ತೂರಾಟಗಳು ನಡೆದಿದೆ, ಚಿಕ್ಕ ಪುಟ್ಟ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಇದೆ ಪೊಲೀಸರಿಗೂ ಕೂಡ. 8 ಮುಸ್ಲಿಮರನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯಕ್ಕೆ 8 ಕಿಡಿಗೇಡಿಗಳು ಇದೀಗ ಬಂಧನವಾಗಿದ್ದಾರೆ. ಕಿಲ್ಲಾಗಲ್ಲಿ ಅಂಬಾಭವಾನಿ ಮಂದಿರದಲ್ಲಿ ಸಭೆಯನ್ನ ಆಯೋಜನೆ ಮಾಡಿದ್ದಾರೆ ಹಿಂದೂ ಸಂಘಟನೆಗಳು. ಬಿಜೆಪಿಯ ರಾಜ್ಯಸಭಾ ಸದಸ್ಯ ನಾರಾಯಣ ಸಾ ಭಾಂಡಂಗೆ ಭಾಗಿಯಾಗಿದ್ದಾರೆ. ಈ ಒಂದು ಸಭೆಯಲ್ಲಿ ಸೊ ಅಲ್ಲೂ ಕೂಡ ಇವರುಗಳ ವಿರುದ್ಧ ಈ 8 ಜನ ಮುಸ್ಲಿಮರು ಏನು ಅರೆಸ್ಟ್ ಆಗಿದ್ದಾರೆ, ಕಲ್ಲು ತೂರಾಟವನ್ನು ನಡೆಸಿದ್ದಾರೆ, ಈ 8 ಜನರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹಿಸಲಾಗಿದೆ ಕೂಡ. ತಕ್ಷಣ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಹಿಂದೂ ಸಂಘಟನೆಗಳು ಒತ್ತಾಯಿಸ್ತಾ ಇದೆ. ಸೊ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಒಂದಷ್ಟು ಜನಗಳು ಜಮಾಯಿಸಿದ್ದಾರೆ. ಮತ್ತೊಂದು ಕಡೆ ಶೋಭಾಯಾತ್ರೆ ನಡೀತಾ ಇರುವಂತಹ ಸಂದರ್ಭ, ಇನ್ನೊಂದು ಕಡೆ ಖಾಕಿ ಎಲ್ಲರನ್ನೂ ಕೂಡ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಕಲ್ಲು ತೂರಾಟ ವಿಚಾರವಾಗಿ ಇದೀಗ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಛತ್ರಪತಿ ಶಿವಾಜಿ ಜಯಂತಿ ಆಚರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಕಲ್ಲು ತೂರಾಟ ಮತ್ತೆ ಚಪ್ಪಲಿ ತೂರಾಟ ಖಂಡನೀಯವಾಗಿದೆ. ಮಸೀದಿ ಬಳಸಿ ಈ ರೀತಿ ನಡೆದುಕೊಳ್ಳೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಇವರಿಗೆ ಮನುಷ್ಯತ್ವ ಇದೆಯಾ ಅಂತ ಹೇಳ್ಬಿಟ್ಟು ಅಶ್ವಥ್ ನಾರಾಯಣ್ ಕಿಡಿಕಾರ್ತಾ ಇದ್ದಾರೆ. ಪೊಲೀಸರಿಗೆ ಮಸೀದಿ ಬಳಕೆ ಬಗ್ಗೆ ಈ ಘಟನೆ ಕ್ಷಮೆಗೆ ಯೋಗ್ಯವಲ್ಲ ಅಂತ ಹೇಳ್ಬಿಟ್ಟು ಅಶ್ವಥ್ ನಾರಾಯಣ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಛತ್ರಪತಿ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾಡೋದು ಎಷ್ಟು ಸರಿ, ಖಂಡನೀಯ, ನಾನು ಖಂಡಿಸ್ತೀನಿ ಇದನ್ನ. ಮಸೀದಿ ಬಳಸಿ ಈ ರೀತಿ ನಡೆದುಕೊಳ್ಳೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ.
ಇವರಿಗೆ ಮನುಷ್ಯತ್ವ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ಪೊಲೀಸರಿಗೆ ಮಸೀದಿ ಬಳಕೆ ಬಗ್ಗೆ ಗೊತ್ತಿದ್ರೂ ಕೂಡ ಕ್ರಮವಿಲ್ಲ ಅಂತ ಹೇಳಿಬಿಟ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಶ್ವಥ್ ನಾರಾಯಣ. ಶಿವಾಜಿ ಮಹಾರಾಜರಿಗೂ ಮೆರವಣಿಗೆಗೂ ಈ ರೀತಿ ಕಲ್ತೂರಾಟ ಮಾಡಿರುವಂಥದ್ದು ಅವಾಮಾನ್ಯ, ಖಂಡನೀಯವಾದಂಥದ್ದು, ಕ್ಷಮೆಗೆ ಯೋಗ್ಯವಾಗಿಲ್ಲ. ತಕ್ಷಣ ಸರ್ಕಾರ ಈ ತಪ್ಪಿತಸ್ಥರ ಮೇಲೆ ಕ್ರಮ ವಹಿಸುವಂಥದ್ದು ಒಂದು. ಈ ರೀತಿ ಮಸೀದಿಗಳ ದುರ್ಬಳಕೆ ಆಗದೆ ಅಂದರೆ ಮುಂದಿನ ದಿನದಲ್ಲಿ ಮಸೀದಿಗಳ ದುರ್ಬಳಕೆ ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಅಲ್ಲಿ ತಡೆಗಟ್ಟುವಂಥ ಕ್ರಮವನ್ನ ಮತ್ತು ಆ ಮಸೀದಿಯ ಪದಾಧಿಕಾರಿಗಳು ಅಥವಾ ಧರ್ಮಗುರುಗಳು ಯಾರಿದ್ದಾರೋ ಅವ್ರ ಮೇಲೂ ಕ್ರಮ ವಹಿಸುವಂಥದ್ದಾಗಬೇಕು. ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕ್ರಮ ವಹಿಸಬೇಕು. ಮೊದಲೇ ಬಾರಿ ಅಲ್ಲ, 100 ಬಾರಿ ಈ ರೀತಿ ನಡೆದಿರುವಂಥದ್ದಿದೆ. ಹಾಗಾಗಿ ಇದೆಲ್ಲ ಒಂದು ಕಡೆ ನಾಡಿನ ಸೌಹಾರ್ದತೆಗೆ ಧಕ್ಕೆ ತರುವಂಥದ್ದು, ಶಿವಾಜಿ ಮಹಾರಾಜರಿಗೆ ಅಗೌರವ ಸೂಚಿಸುವಂಥದ್ದು, ಅಥವಾ ನಮ್ಮ ರಾಷ್ಟ್ರದಲ್ಲಿ ನಾವು ಭಾರತದಲ್ಲಿದ್ದೀವೋ ಇನ್ನೆಲ್ಲಿದ್ದೀವೋ ಅಂತ ಗೊತ್ತಾಗ್ತಿಲ್ಲ. ನಮ್ಮ ನಾಡಿನಲ್ಲಿ ನಮ್ಮ ಜಾಗದಲ್ಲಿ ನಮಗೆ ರಕ್ಷಣೆ ಇಲ್ಲ ಅಂದರೆ ನಮ್ಮ ಆಚರಣೆಗಳಿಗೆ ನಮ್ಮ ಭಾವನೆಗಳಿಗೆ ಇನ್ನೆಲ್ಲಿ ನೋಡ್ಲಿಕ್ಕಾಗತ್ತೆ. ಹಾಗಾಗಿ ಸರ್ಕಾರ ಈ ತುಷ್ಟೀಕರಣ ರಾಜಕಾರಣದಿಂದ ಆಚೆ ಬಂದು ಮತಗಟ್ಟೆಯ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಇಂದ ಆಚೆ ಬರುವಂಥದ್ದಾಗಬೇಕು. ಈ ರೀತಿ ಅಗೌರವದಿಂದ ಭಾವನೆಗಳಿಗೆ ಧಕ್ಕೆ ತರುವಂಥ ರೀತಿಯಲ್ಲಿ ನಡ್ಕೊಳ್ಳುವಂಥ ವ್ಯಕ್ತಿಗಳ ಮೇಲೆ ಏನೊಂದು ರೌಡಿ ಶೀಟರೋ ಅಥವಾ ಗೂಂಡಾ ಆಕ್ಟನ್ನು ಅಥವಾ ದೇಶದ್ರೋಹಿಗಳು ಕಾಯ್ದೆ ಅಡಿಯಲ್ಲಿ ಇವ್ರ ಮೇಲೆ ಕ್ರಮವನ್ನು ವಹಿಸುವಂಥದ್ದು ಸರ್ಕಾರ ತಕ್ಷಣ ಮಾಡಿ ಸ್ಪಷ್ಟ ಸಂದೇಶ, ಕಾನೂನಿಗಿಂತ ದೊಡ್ಡವರು ಯಾರಿಲ್ಲ, ಕಾನೂನು ಪಾಲನೆ, ಕಾನೂನು ಎಲ್ಲರಿಗೂ ಒಂದೇ ಅನ್ನೋಂಥದ್ದು ಬಹಳ ಸ್ಪಷ್ಟ ಸಂದೇಶವನ್ನ ಈ ಮೂಲಕ ಕೊಡಬೇಕು ಅನ್ನೋದನ್ನ ಸರ್ಕಾರಕ್ಕೆ ಏನಾದ್ರು